ಸರ್, ಇವಾಗ ದರ್ಶನ್ ಅವರ ಮೇಲೆ ಬಂದ ಆರೋಪದ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ಅವರ ಹುಟ್ಟುಗುಣನೇ ಅದಾಗಿದೆ. ಆರೋಪಕ್ಕಿಂತ ಹೆಚ್ಚಿಗೆ ಅವ್ರ ಹುಟ್ಟುಗುಣನೇ ರೌಡಿಸಮ್ ಥರ ಬೆಳೆದು ಬಂದಿರೋರು. ನಾನು ಚಿತ್ರನಟ ಅಲ್ಲ, ರೌಡಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಭಿಮಾನಿಗಳಲ್ಲೇ ಅಂಧ ಅಭಿಮಾನಿಗಳು ಸ್ವಲ್ಪ ಜನ ಇದ್ದಾರೆ. ಅವರೇ ಅಭಿಮಾನಿಗಳು ಹೇಳೋದು ಕಾನೂನಲ್ಲ, ಕಾನೂನು ಏನು ಹೇಳುತ್ತೆ ಅದು ಅಭಿಮಾನಿ ಕೇಳಬೇಕು. ಅಂಧ ಅಭಿಮಾನಿಗಳು ಅವ್ರ ಫಾಲೋಯರ್ಸು ಇವ್ರು ಹೆಂಗಿದ್ದಾರೆ ಅವರು ಹಂಗೆ ಇದ್ದಾರೆ. ಬ್ಯಾನ್ ಮಾಡಲ್ಲ ಅಂತಾನೂ ಕೂಡ ಹೇಳಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ದುಡ್ಡೆಲ್ಲ ಬರಬೇಕಲ್ಲ, ಅದಕ್ಕೋಸ್ಕರ ಬ್ಯಾನ್ ಮಾಡಲ್ಲ. ಏನು ಸರ್? ಅವ್ರ ಮೇಲೆ ಬಂಡವಾಳ ಹಾಕಿದಾರಲ್ಲ ದುಡ್ಡುಗಳು, ಅದೆಲ್ಲ ಬರೋವರೆಗೂ ಇದ್ದು ಆಮೇಲೆ ಬ್ಯಾನ್ ಮಾಡ್ತಾರೆ. ಅಶ್ಲೀಲ ವಿಡಿಯೋ ಕಳಿಸೋರಿಗೆ ಏನು ಮಾಡಬೇಕು ಅನ್ನೋದು ಒಂದು ರೀತಿ ನೀತಿ ಇದೆ. ಪೊಲೀಸರು ಅದಕ್ಕೆ ಎನ್ಕ್ವೈರಿ ಮಾಡೋಕ್ಕಿದ್ರು ಕಾನೂನನ್ನ ಕೈ ತಗೊಳ್ಳೋಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ಅಂಧ ಅಭಿಮಾನಿಗಳು ಹೇಳಿರಲ್ಲ, ಆ ಉದ್ದೇಶಕ್ಕೆ ಅವರು 144 ಮಾಡಿದ್ದಾರೆ. ಅವ್ರೇನೋ ಅವರಿಂದ ಏನೋ ಮುಚ್ಚಿಡ್ತಿದ್ದಾರೆ, ಅವ್ರನ್ನೇನೋ ಶೇಫರ್ ಮಾಡೋಕ್ಕೆ ಮಾಡ್ತಿದ್ದಾರೆ ಅನ್ನೋ ಈ ಜನಗಳಲ್ಲಿ ಬರ್ತಾ ಇದೆ. ತಪ್ಪು ಮಾಡಿದವನು ಕಾನೂನೊಳಗೆ ಬಡವನು ಒಂದೇ, ಅವನು ಎಷ್ಟು ದೊಡ್ಡವನಾಗ ಬೆಳೆದಿದ್ರು ಒಂದೇ. ಅಲ್ಲ, ಅವ್ರಿಗೆ ಮಾಧ್ಯಮ ಏನು ಅಂತ ಗೊತ್ತಿಲ್ಲ, ಜನ ಏನು ಅಂತ ಗೊತ್ತಿಲ್ಲ, ಸಮಾಜ ಏನು ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಶಾಮಿಯಾನ ಹಾಕಿ ಮುಚ್ಚಿರೋದು ನಾನು ಕಂಡಾಗೆ. ನಾವು ಬೆಂಗಳೂರಿನಲ್ಲಿ 45 ವರ್ಷದ ಇದ್ದೀವಿ. ಇದು ದರ್ಶನ್ ಇದು ಹೊಸದಲ್ಲ, ಆಲ್ರೆಡಿ ಇದು ಒಂದು 10 ವರ್ಷದಿಂದ ಅವ್ರ ಮೇಲೆ ಕೇಸುಗಳಿದ್ದಾವೆ. ಅವರು ನಟರಾಗಿದ್ದಕ್ಕೆ ಅವರು ಮಾದರಿ ಆಗಬೇಕು ಜನಗಳಿಗೆ, ನಮ್ಮಂಥವ್ರು ರೋಲ್ ಮಾಡಲೇಬೇಕು. ಅವರು ಪಿಕ್ಚರಲ್ಲಿ ಕಾಟೇರ ಪಿಕ್ಚರಲ್ಲಿ ಏನು ದಾನ ಧರ್ಮ ದಾನಶೂರ ಕರ್ಣ ಇವೆಲ್ಲ ಮಾಡಿದ್ರಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ನಟನೆನೇ ಬೇರೆ, ಜೀವನನೇ ಬೇರೆ. ಜೀವನದಲ್ಲಿ ನೀವು ರೌಡಿಗಳಾಗಿ ವರ್ತಿಸಿದ್ರೆ ನಿಮ್ಮನ್ನು ಅಭಿಮಾನಿಗಳು ಏನಾಗಬೇಕು? ಅವರೆಲ್ಲ ಅಭಿಮಾನಿಗಳೆಲ್ಲ ಕಾಸು ಕೊಟ್ಟು ಪೇಯ್ಡ್ ಮೆಂಬರ್ಸ್ ಅಂತ ಹೇಳ್ತೀನಿ ನಾನು ಮಾಡಿರಲಿ ಅವ್ರು ಮಾಡಿದ್ರೆ ತಪ್ಪಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಮೇಲಿಂದ ನಾವು ಮಾಡಿರೋದು ಡಾಕ್ಟ್ರನ್ನ, ನಾವೆಲ್ಲ ಪಿಕ್ಚರ್ ಕಾಸು ಕೊಟ್ಟು ನೋಡಿದ್ರೆ ಅವನು ಹೀರೋ ಆಗ್ಬೋದು. ಇಲ್ಲಾಂದ್ರೆ ಎಲ್ಲಿಂದ ಬರ್ತಾನೆ ಅವನು? ನೀನು 100 ಒಳ್ಳೆ ಕೆಲಸ ಮಾಡಿರೋ, ಒಂದು ತಪ್ಪು ಕೆಲಸ ಮಾಡಿದ್ರೆ ಆ 100 ಎಲ್ಲ ಹೋಯ್ತು. ಹುಡುಗಿಗೆ ಅನ್ಯಾಯ ಆಗಿದೆಯಲ್ಲ, ನಿಮ್ಮ ಕೈಲಾದರೆ ಅವಳಿಗೆ ಏನಾದರೂ ಹೆಲ್ಪ್ ಮಾಡಿ. ದರ್ಶನ್ ಆಗಿರಲಿ, ನಾನಾಗಿರಲಿ, ಯಾರೇ ಆಗಿರಲಿ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಸರ್, ಇವಾಗ ದರ್ಶನ್ ಅವರ ಮೇಲೆ ಬಂದ ಆರೋಪದ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ಅವರ ಹುಟ್ಟುಗುಣನೇ ಅದಾಗಿದೆ. ಆರೋಪಕ್ಕಿಂತ ಹೆಚ್ಚಿಗೆ ಅವ್ರ ಹುಟ್ಟುಗುಣನೇ ರೌಡಿಸಮ್ ಥರ ಬೆಳೆದು ಬಂದಿರೋರು. ಹಾಗಾಗಿ ಇದನ್ನು ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಏನು ರೌಡಿಸಮ್ ಬೆಳೆದು ಬಂದಿದ್ರು ಅದನ್ನು ಇವ್ರ ಹತ್ರ ಪ್ರದರ್ಶನ ಮಾಡಿ ಅದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ, ನಾನು ರೌಡಿ ಅಂತ. ನಿಜ ರೂಪ ನಾನು ಚಿತ್ರನಟ ಅಲ್ಲ, ರೌಡಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಕೊಲೆನೇ ಮಾಡಿಲ್ಲ, ಖಾಲಿ 7 ದಿನಗಳ ವಿಚಾರಣೆಗೋಸ್ಕರ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ, ಅವ್ರು ಕೊಲೆ ಮಾಡಿಲ್ಲ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ರಲ್ಲ, ಅದಕ್ಕೇನೆ ಅಭಿಮಾನಿಗಳು ಅವ್ರ ಪರ ಹೇಳ್ತಾರೆ, ನಿಮ್ಮ ಪರ ಹೇಳ್ತಾರೆ. ಹಾಂ, ಹೇಳಿ ಸರ್. ಈಗ ಅವ್ರ ಅಭಿಮಾನಿಗಳಲ್ಲೇ ಅಂಧ ಅಭಿಮಾನಿಗಳು ಸ್ವಲ್ಪ ಜನ ಇದ್ದಾರೆ. ಅವರೇ ಅಭಿಮಾನಿಗಳು ಹೇಳೋದು ಕಾನೂನಲ್ಲ, ಕಾನೂನು ಏನು ಹೇಳುತ್ತೆ ಅದು ಅಭಿಮಾನಿ ಕೇಳಬೇಕು. ಅದು ಬಿಟ್ಟು ಅಭಿಮಾನಿ ಹೇಳೋದು ಕಾನೂನಲ್ಲ. ಅವನು ಅಂಧ ಅಭಿಮಾನಿಗಳು ಅವ್ರ ಫಾಲೋಯರ್ಸು ಇವ್ರು ಹೆಂಗಿದ್ದಾರೆ ಅವರು ಹಂಗೆ ಇದ್ದಾರೆ. ಕೆಲವರು ಒಳ್ಳೆಯವರು ಇದ್ದಾರೆ ಅವ್ರ ಜೊತೆ ಇರೋರು. ಇಂಥವರು ಈ ರೀತಿಯಾದ ಇದನ್ನು ತೋರಿಸ್ತಾರೆ. ಒಳ್ಳೆಯವರು ಇಲ್ಲ, ಅವ್ರು ಮಾಡಬಾರ್ದಾಯ್ತು ಇದನ್ನು ಅಂತ ಹೇಳ್ತಾರೆ. ನಿನ್ನೆ ಚಿತ್ರರಂಗದಿಂದನೇ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಕಾರಣ ಕೂಡ ಬಂತು, ಅದು ಬ್ಯಾನ್ ಮಾಡಲ್ಲ ಅಂತಾನೂ ಕೂಡ ಹೇಳಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ದುಡ್ಡೆಲ್ಲ ಬರಬೇಕಲ್ಲ, ಅದಕ್ಕೋಸ್ಕರ ಬ್ಯಾನ್ ಮಾಡಲ್ಲ. ಏನು ಸರ್? ಅವ್ರ ಮೇಲೆ ಬಂಡವಾಳ ಹಾಕಿದಾರಲ್ಲ ದುಡ್ಡುಗಳು, ಅದೆಲ್ಲ ಬರೋವರೆಗೂ ಇದ್ದು ಆಮೇಲೆ ಬ್ಯಾನ್ ಮಾಡ್ತಾರೆ. ಬದುಕಂತ ಅಲ್ವಾ? ಹೌದು ಸರ್. ಇವಾಗ ಹತ್ಯೆ ಆಗಿರೋ ರೇಣುಕಾಚಾರ್ಯರ ಬಗ್ಗೆ ಬಂದರೆ, ಒಂದು ಹುಡುಗಿಗೆ ಅಶ್ಲೀಲ ವಿಡಿಯೋಗಳನ್ನ ಕಳಿಸೋದು ಎಷ್ಟು ಸರಿ? ಕಳಿಸಿ ಯಾರು ನೋಡಿದಾರೆ ಅದನ್ನ? ಎಲ್ಲ ತೋರಿಸಿದಾರ ಅಷ್ಟೇ ವಿಡಿಯೋದ? ಅವ್ರು ಹೇಳ್ತಾರೆ ಬಾಯಲ್ಲಿ, ನೀವು ನೋಡಿಲ್ಲ. ಪಬ್ಲಿಕ್ಗೆ ಅದನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ. ಅಶ್ಲೀಲ ವಿಡಿಯೋ ಕಳಿಸಿದ್ರೆ ಅವನದು ತಪ್ಪು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಒಂದು ರೀತಿ ನೀತಿ ಇದೆ. ಅಶ್ಲೀಲ ವಿಡಿಯೋ ಕಳಿಸೋರಿಗೆ ಏನು ಮಾಡಬೇಕು ಅನ್ನೋದು ಒಂದು ರೀತಿ ನೀತಿ ಇದೆ. ಅದು ಬಿಟ್ಟು ಅವರು ಅಶ್ಲೀಲ ವಿಡಿಯೋ ಕಳಿಸಿದ್ದಾರೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಪೊಲೀಸರು ಅದಕ್ಕೆ ಎನ್ಕ್ವೈರಿ ಮಾಡೋಕ್ಕಿದ್ರು ಕಾನೂನನ್ನ ಕೈ ತಗೊಳ್ಳೋಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ತೊಗೊಂಡಿರೋದು ತಪ್ಪು, ಹಾಗಾಗಿ ಅದನ್ನು ಅನುಭವಿಸ್ತಿದ್ದಾರೆ. ಓಕೆ ಸರ್, ನೀವು ನಿನ್ನೆ ದಿನ ನೋಡಿರ್ಬೋದು, ನಿನ್ನೆ ನೈಟಿಂದಾನೇ 144 ಸೆಕ್ಷನ್ ಜಾರಿ ಕೂಡ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಹತ್ರ. ಯಾರು ಕೂಡ ಅಲ್ಲಿರುವವ್ರನ್ನ ನೋಡಬಾರ್ದು ಅಂತ ಶಾಮಿಯಾನಗಳನ್ನ ಕೂಡ ಅಳವಡಿಸಿದ್ದಾರೆ, ಅದ್ರ ಬಗ್ಗೆ ಏನು? ಮೇಡಮ್, ಅವ್ರಿಗೆ 144 ಮಾಡಿರೋದು ಪೊಲೀಸವರು ಅವ್ರ ಸೇಫ್ಟಿ. ನಾನು ಅನ್ಕೋತೀನಿ ಅಂಧ ಅಭಿಮಾನಿಗಳು ಹೇಳಿರಲ್ಲ, ಆ ಉದ್ದೇಶಕ್ಕೆ ಅವರು 144 ಮಾಡಿದ್ದಾರೆ. ಆದರೆ ಅಂಧ ಅಭಿಮಾನಿಗಳನ್ನ ಉದ್ದೇಶ ಇಟ್ಕೊಂಡು ಮಾಡಿದರೆ ಒಳ್ಳೆಯವ್ರಿಗೂ ಅಲ್ಲಿ ಓಡಾಡೋರಿಗೆಲ್ಲ ತೊಂದರೆ ಆಗ್ತಾಯಿದೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಆ ರೀತಿ ಶಾಮಿಯಾನ ಹಾಕಿ ಮಾಡಿರೋದಿದೆಯಲ್ಲ, ಅದು ಆ್ಯಕ್ಚುಲಿ ಅವರಿಂದ ಏನೋ ಮುಚ್ಚಿಡ್ತಿದ್ದಾರೆ, ಅವ್ರನ್ನೇನೋ ಶೇಫರ್ ಮಾಡೋಕ್ಕೆ ಮಾಡ್ತಿದ್ದಾರೆ ಅನ್ನೋ ಈ ಜನಗಳಲ್ಲಿ ಬರ್ತಾಯಿದೆ. ಹಾಗಾಗಿ ತಪ್ಪು ಮಾಡಿದವನು ಕಾನೂನೊಳಗೆ ಬಡವನು ಒಂದೇ, ಅವನು ಎಷ್ಟು ದೊಡ್ಡವನಾಗ ಬೆಳೆದಿದ್ರು ಒಂದೇ.
ಅವನನ್ನು ಸೇಫ್ಟಿ ಮಾಡಬೇಕು ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ಒಂದು ಮೂಲೆಗೆ ಯಾವುದೋ ಒಂದು ರೂಮಲ್ಲಿ ಕೂಡ ಹಾಕೋಕ್ಕೂ ಅವಕಾಶ ಇದೆ. ಅದು ಬಿಟ್ಟು ಮುಂದೆ ಕೂಡ ಹಾಕೊಂಡು ಶಾಮಿಯಾನ ಹಾಕೋದು ಇದೆಲ್ಲ ತಪ್ಪು. ಸರ್ ನೀವು ನೋಡ್ಬೋದು ಅವರು ದರ್ಶನ್ ಅವರು ತಿನ್ನುವಂಥದ್ದೇ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿನೇ ತಂದುಕೊಟ್ಟಿರುವಂಥದ್ದು, ಸ್ಮೋಕ್ ಕೂಡ ತಂದುಕೊಟ್ಟಿರುವಂಥದ್ದು. ಇದು ಅಲ್ಲ, ಇದನ್ನು ನಾವು ಕೇಳ್ಕೊಂಡಿದ್ದೀವಿ ನಿಮ್ಮಂಗೆ, ಬಟ್ ನೋಡಿರೋರು ಗೊತ್ತಿಲ್ಲ. ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಪೊಲೀಸ್ ಇಲಾಖೆಯವರು, ಸಾಮಾನ್ಯ ನಾನು ಅನ್ಕೋತೀನಿ ಅಧಿಕಾರಿಗಳು ಇಂಥ ಇದನ್ನು ಮಾಡಲ್ಲ. ಮಾಡಿದರೆ ತಪ್ಪು. ಸರ್ ಇವಾಗ ಏನಾಗಿದೆ ಅಂದರೆ ಆ ಪೊಲೀಸರು ಊಟನ ತಗೋಬರ್ಬೇಕಾದ್ರೆ ಪೊಲೀಸರ ಹತ್ರ ಕೇಳಿದ್ದಕ್ಕೆ ಮಾಧ್ಯಮದವ್ರ ಮೇಲೇ ಹಲ್ಲೆ ಮಾಡಕ್ಕೆ ಬಂದಿರೋ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಅವ್ರಿಗೆ ಮಾಧ್ಯಮ ಏನು ಅಂತ ಗೊತ್ತಿಲ್ಲ, ಜನ ಏನು ಅಂತ ಗೊತ್ತಿಲ್ಲ, ಸಮಾಜ ಏನು ಅಂತ ಗೊತ್ತಿಲ್ಲ. ಅಲ್ಲ, ಮಾಧ್ಯಮ ಅಲ್ಲೇ ಮಾಡಕ್ಕೆ ಬಂದವ್ರು ಯಾರು? ಇವರು ದರ್ಶನ್ ಪೊಲೀಸರ. ನೀವು ಅವ್ರ ಮೇಲೆ ಅಧಿಕಾರಿಗೆ ಹೋಗಿ DCP ಕಂಪ್ಲೇಂಟ್ ಕೊಡ್ರಿ. ಆ್ಯಕ್ಚುಲಿ ತಪ್ಪದು. ಪೊಲೀಸ್ ಇಲಾಖೆಯಲ್ಲಿ ಆ ರೀತಿ ಏನಾದರೂ ನಿಮ್ಮನ್ನು ಮಾಧ್ಯಮದವರ ದೂರ ಇಟ್ಟರೆ ಅದು ತಪ್ಪು, ಏನೋ ಮುಚ್ಚಿಡ್ತಿದ್ದಾರೆ ಅಂತ. ಇದು ಪೊಲೀಸ್ ಸ್ಟೇಷನ್ಗೆ ಇದೇ ಫಸ್ಟ್ ಟೈಮ್ ಶಾಮಿಯಾನ ಹಾಕಿ ಮುಚ್ಚಿರೋದು ನಾನು ಕಂಡಾಗೆ. ನಾವು ಬೆಂಗಳೂರಿನಲ್ಲಿ 45 ವರ್ಷದ ಇದ್ದೀವಿ. ಈ ಥರ ಸಿಚುವೇಶನ್ ನಾವು ನೋಡೇ ಇಲ್ಲ ಇದುವರೆಗೆ ಅಲ್ವಾ. ಇದು ಯಾರೇ ಮಾಡಿರಲಿ ತಪ್ಪೇ, ಅಧಿಕಾರಿ ಮಾಡಿರಲಿ, ಸದಸ್ಯರು ಮಾಡಿರಲಿ, ನಾನು ಮಾಡಿರಲಿ, ನೀನು ಮಾಡಿರಲಿ. ಮಾಧ್ಯಮದವರೆಲ್ಲ ಏನು ತೋರಿಸೋದೆಲ್ಲ ಸತ್ಯ ಅಂತ ನಾವು ಹೇಳಲ್ಲ. ಮಾಧ್ಯಮದವ್ರು ತೋರಿಸೋದು ಅಲ್ಲಿ ನಡೆಯೋದೆಲ್ಲ ತಪ್ಪು. ಅಲ್ಲಿ ಒಳಗಡೆ ಕುಣಿಸಿದಾರಲ್ಲ, ಅದನ್ನು ಮುಚ್ಚಿರೋದು ಭಾಳ ತಪ್ಪು. ಅಲ್ಲಿ ಜನ ಬಂದು ಎಲ್ಲ ನೋಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಇದು ದರ್ಶನ್ನು ಇದು ಹೊಸದಲ್ಲ. ಆಲ್ರೆಡಿ ಇದು ಒಂದು 10 ವರ್ಷದಿಂದ ಅವನ ಮೇಲೆ ಕೇಸುಗಳಿದ್ದಾವೆ. ಏನು ಅವರು ನಟರಾಗಿದ್ದಕ್ಕೆ ಅವರು ಮಾದರಿ ಆಗಬೇಕು ಜನಗಳಿಗೆ. ನಮ್ಮಂತ ಅವ್ರು ರೋಲ್ ಮಾಡಲೇಬೇಕು. ಅವರು ಪಿಕ್ಚರಲ್ಲಿ, ಕಾಟೇರ ಪಿಕ್ಚರಲ್ಲಿ ಏನು ದಾನ ಧರ್ಮ, ದಾನಶೂರ ಕರ್ಣ ಇವೆಲ್ಲ ಮಾಡಿದ್ರಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಲ್ವಾ? ಅದೇ ಬೇರೆ, ಇದೇ ಬೇರೆ, ನಟನೆನೇ ಬೇರೆ, ಜೀವನನೇ ಬೇರೆ. ಜೀವನದಲ್ಲಿ ನೀವು ರೌಡಿಗಳಾಗಿ ವರ್ತಿಸಿದ್ರೆ ನಿಮ್ಮನ್ನು ಅಭಿಮಾನಿಗಳು ಏನಾಗಬೇಕು? ನಿಮ್ಮನ್ನು ನೋಡಿ ಏನು ಕಳಿಬೇಕು ಅಭಿಮಾನಿಗಳು? ಅಂಥ ಅಭಿಮಾನಿಗಳು ಬಂದು ಅಲ್ಲಿ ಗಲಾಟೆ ಮಾಡ್ತಾ ಇದ್ದೆ. ಅವ್ರ ಅಭಿಮಾನಿಗಳಲ್ಲ, ಅವರು ಒಂಥರ ಬಾಡಿಗೆ ಗೂಂಡಾಗಳು ಅಂತ ಹೇಳ್ತೀನಿ ನಾನು. ಅಲ್ಲಿ ಬಂದು ಗಲಾಟೆ ಮಾಡ್ತಾರಲ್ಲ ಅವರೆಲ್ಲ ಅಭಿಮಾನಿಗಳಲ್ಲ, ಕಾಸು ಕೊಟ್ಟು ಪೇಯ್ಡ್ ಮೆಂಬರ್ಸ್ ಅಂತ ಹೇಳ್ತೀನಿ ನಾನು. ಇದು ಭಾಳ ತಪ್ಪು. ಯಾರೇ ಮಾಡಿರಲಿ, ನಾನು ಮಾಡಿರಲಿ, ಅವ್ರು ಮಾಡಿರಲಿ, ತಪ್ಪು ಅವ್ನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಯಾರಾದರೂ ಏನಂತೆ, ಅವ್ನು ಆಕ್ಟರ್ ಅದೇನು ದೇವ್ರ? ಅವ್ನ ಮೇಲಿಂದ ನಾವು ಮಾಡಿರೋದು ಆಕ್ಟ್ರನ್ನ. ನಾವೆಲ್ಲ ಪಿಕ್ಚರ್ ಕಾಸು ಕೊಟ್ಟು ನೋಡಿದ್ರೆ ಅವನು ಹೀರೋ ಆಗೋದು. ಇಲ್ಲಾಂದ್ರೆ ಎಲ್ಲಿಂದ ಬರ್ತಾನೆ ಅವನು ಒಂದು 20 ವರ್ಷದಿಂದ ಏನೂ ಇಲ್ಲ. ಮೆಜೆಸ್ಟಿಕ್ ಪಿಕ್ಚರ್ಗೆ ಬರ್ಬೇಕಾದ್ರೆ ಅವ್ನಿಗೆ ₹1 ಕಾಸು ಕೊಟ್ಟಿಲ್ಲ, ಫ್ರೀಯಾಗಿ ಮಾಡಿರೋದು. ಮೆಜೆಸ್ಟಿಕ್ ಪಿಕ್ಚರ್ ಮಾಡಿದ್ನಲ್ಲ, ಆ ಪಿಕ್ಚರ್ಗೆ ಇದು ಅವ್ನಿಗೇನು ಇದು ಕೊಟ್ಟಿಲ್ಲ ಸಂಭಾವನೆ ಅಂತ. ಅವನು ಇವತ್ತು ದುಡ್ಡಿದೆ, ಎಲ್ಲ ಇದೆ. ನೀನು ಹೆಂಗೆ ಜನಗಳಿಗೆ ಒಳ್ಳೇದು ಮಾಡು, ತಪ್ಪೇನಿಲ್ಲ. ನಿನ್ನಿಂದ ಜನಕ್ಕೆ ಒಳ್ಳೇದು ಮಾಡಿದ್ದಾನೆ ಅವನು, ಒಳ್ಳೇದು ಮಾಡಿಲ್ಲ ಅಂತ ಹೇಳಿಲ್ಲ. ಆ ಒಳ್ಳೇದು ಮಾಡೋದು ನೀನು 100 ಒಳ್ಳೆ ಕೆಲಸ ಮಾಡಿರೋ, ಒಂದು ತಪ್ಪು ಕೆಲಸ ಮಾಡಿದ್ರೆ ಆ 100 ಹೋಯ್ತು. ಅದೆಲ್ಲ ಸಮುದ್ರದಲ್ಲಿ ಏನೋ ಹುಣಸೆ ಹಣ್ಣು ಹಾಕ್ದಂಗೆ ಅಲ್ವಾ. ಅದಕ್ಕೋಸ್ಕರ ಅಭಿಮಾನಿಗಳಿಗೆ ಹೇಳ್ತೀನಿ, ನೀವು ಅಭಿಮಾನಿಗಳಾದವರು ಈ ಥರ ಕೆಲಸ ಮಾಡಬೇಡಿ, ಪ್ರೊಟೆಸ್ಟ್ ಮಾಡಿ. ಆ ಹುಡುಗಿಗೆ ಏನಾಗಿದೆ ಅನ್ಯಾಯ, ಆ ಹುಡುಗಿಗೆ ಅನ್ಯಾಯ ಆಗಿದೆಯಲ್ಲ, ನಿಮ್ಮ ಕೈಲಾದರೆ ಅವಳಿಗೆ ಏನಾದರೂ ಹೆಲ್ಪ್ ಮಾಡಿ ಅಲ್ವಾ. ಅವಳು ಪಾಪ ಈ ಸಲ ಪ್ರೆಗ್ನೆನ್ಸಿ, 5 ತಿಂಗಳು ಪ್ರೆಗ್ನೆನ್ಸಿ. ಅವರು ಬಡವರು, ಸಾಹುಕಾರ ನಾವು ಕಂಡಿಲ್ಲ. ಎಲ್ಲ ಕೆಲವರೆಲ್ಲ ಆಲ್ರೆಡಿ ಒಬ್ಬನೇ ಮಗ ಪ್ರಶಾಂತ್ ಸಂಬರ್ಗಿ ಅಂತ ನೆನ್ನೆ ಏನೋ ಫೇಸ್ಬುಕ್ಕೆಲ್ಲ ಲೈವ್ ಬಂದ, ಏನೋ ನಾನು ಅಕೌಂಟ್ ಓಪನ್ ಮಾಡ್ತಾಯಿದ್ದೀನಿ, ಎಲ್ಲ ನೀವು ಹಾಕಂಗಿದ್ರೆ ಹಾಕಿ, ನಾನು ಫಸ್ಟ್ ₹1000 ನಾನೇ ಹಾಕ್ತಾಯಿದ್ದೀನಿ ಅವ್ರ ಅಕೌಂಟ್ ಎಲ್ಲ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳಿದರೆ ಅದೇ ಕೆಲಸ ಮಾಡಲಿ ಅಭಿಮಾನಿಗಳು. ಅದು ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಜೈ 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 ಅಂತ ಹೇಳಿದ್ರೆ ವಾಟ್ ಈಸ್ ದಿಸ್ ಅಲ್ವಾ. ಇದು ಸಂಸ್ಕಾರ ಅಲ್ಲ, ಸಂಸ್ಕಾರನೂ ಅಲ್ಲ, ಇದು ಜೀವನನೂ ಅಲ್ಲ ಅಲ್ವಾ. ಅದಕ್ಕೋಸ್ಕರ ಏನೇ ಆಗಿರಲಿ, ದರ್ಶನ್ ಆಗಿರಲಿ, ನಾನಾಗಿರಲಿ, ಯಾರೇ ಆಗಿರಲಿ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಓಕೆ, ಥ್ಯಾಂಕ್ ಯು. ಸರ್ ಇವಾಗ ನೀವು ಹೇಳಿದ್ರಿ ಶಾಮಿಯಾನ ಹಾಕಿದ್ದು ತಪ್ಪು ಅಂತ. ಎಲ್ಲೋ ಒಂದು ಕಡೆ ಈ ಶಾಮಿಯಾನ ಹಾಕಿದ್ದು ನೋಡ್ತಾ ಇದ್ರೆ ಸತ್ಯನ ಮರೆಮಾಚಕ್ಕೆ ನೋಡ್ತಾ ಇದ್ದಾರೆ. ಸತ್ಯನ ಮರೆಮಾಚಿರೋದಲ್ಲ, ಪಬ್ಲಿಕ್ ಎಲ್ಲ ಹೋಗಿ ಶೂಟ್ ಮಾಡ್ತಾರೆ, ನೋಡ್ತಾರೆ, ಕರೀತಾರೆ, ಇದು ಮಾಡ್ತಾರೆ ಅಂತ ಒಂದು ಅವರು ACP ಭರತ್ ರೆಡ್ಡಿ ಅವರು ಏನು ಮಾಧ್ಯಮದವ್ರಿಗೇನು ಹೊಡಿಲಿಲ್ಲ, ಸುಮ್ಮನೆ ತಳ್ಳಿದ್ರು. ನಾನು ನೋಡಿದೆ, ಐ ವಿಲ್ ಸಿ, ನಾನು ನೋಡಿದೆ. ಅದು ಸುಮ್ಮನೆ ನಾವು ನೋಡಿದ್ದನ್ನು ತಪ್ಪಾಗಿ ಹೇಳೋದು, ನೀವು ತೋರಿಸೋದು ತಪ್ಪು, ನಾನು ಹೇಳೋದು ತಪ್ಪು. ಭರತ್ ರೆಡ್ಡಿ ಬೇಡಪ್ಪ ಹೋಗ್ರಿ, ಸುಮ್ಮನೆ ಇಲ್ಲೆಲ್ಲ ಗಲಾಟೆ ಆಗ್ತದೆ, ನೀವು ಹೋಗಿ ಅಂತ ತಳ್ಳಿದ್ರು. ನಾನು ನೋಡಿದೆ, ಯಾರಿಗೂ ಏನು ಹೊಡೆದಿಲ್ಲ ಅಲ್ವಾ. ಅದು ತಪ್ಪೇ. ಶಾಮಿಯಾನಕ್ಕೆ ಮುಚ್ಚಿರೋದು ಇದುವರೆಗೆ ನಾನು ನೋಡಿಲ್ಲ. ಬೆಂಗಳೂರಿನಲ್ಲಿ ನಾವು 45 ವರ್ಷ ಸರ್ವಿಸ್. ಬೆಂಗಳೂರಲ್ಲಿ ಯಾವ ಸ್ಟೇಷನ್ಗೂ ಶಾಮಿಯಾನ ಹಾಕಿ ಮುಚ್ಚಿದ್ದು ನಾವು ಕಂಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ಏನೋ ಅದೇನು ವಂಡರ್ ಗಿಂಡರ್ ಇದೆಯಾ, ಏನೋ ನೋಡಬೇಕಲ್ಲಿ, ಏನು ಅಂಥದ್ದು ಏನಾದರೂ ಇದೆಯಾ, ಅಂಥದ್ದು ಏನಾದರೂ ಇದೆಯಾ? ಅಲ್ಲಿ ಏನು ಶೂಟ್ ಗಿಟ್ ಮಾಡ್ತಾರೆ ಒಳಗಡೆ? ಏನೋ ಡೆವಿಲ್ ಪಿಕ್ಚರ್ ಶೂಟಿಂಗ್ ಏನಕ್ಕೆ ಬ್ಯಾಲೆನ್ಸ್ ಏನು ಶೂಟ್ ಗಿಟ್ ಮಾಡ್ತಾರೆ ಒಳಗಡೆ? ಹಾಂ, ಏನೋ ನೀವೇ ಹೇಳಬೇಕು. ಮಾಧ್ಯಮದವ್ರು ಬಿಡ್ತಾ ಇಲ್ವಲ್ಲ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಲೇಟ್ ಆದರೆ ಅದು ಇನ್ನೂ ನೀವೆಲ್ಲ ಹೋಗಿ ಎಲ್ಲ ತೋರಿಸಿ ಅದು ಇದು ಏನೋ ಆಗುತ್ತೆ ಅಂತ ಅವ್ರೇನು ಸೇಫ್ಟಿ ಗಾರ್ಡ್ ಮಾಡಿದ್ದಾರೆ. ಪೊಲೀಸ್ನವರೇ ಇಲ್ಲ ಅಂದಿದ್ರೆ ನಮ್ಮ ದೇಶದಲ್ಲಿ ವ್ಯವಸ್ಥೆ ಇನ್ನೂ ಏನೇನೋ ಆಗಿರೋದು. ಪೊಲೀಸು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅನ್ನೋದು ಒಂದು ಇದೆಯಲ್ಲ ನಮ್ಮ ಸಂವಿಧಾನದಲ್ಲಿ, ಅದರಿಂದ ನಮ್ಮ ದೇಶ ಇದೆ.
ಅವೇ 3 ಇಲ್ಲ ಅಂದಿದ್ರೆ ರೋಡಲ್ಲಿ ಎಲ್ಲರೂ ಫೈಟಿಂಗ್ ನಂದೇ ಇದು ನಂದು ಅದು ನಂದು ಇದು ನಂದು ಅಂತ ಎಲ್ಲ ಮಾಡಿ ಎಲ್ಲ ಉಡಿಸ್ ಮಾಡಿಬಿಟ್ಟರು ಇಷ್ಟೊತ್ತಿಗೆ.